ಓಂ ಮಾರುತಾತ್ಮಜಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇರ್ತೀವಿ. ಅಥವಾ ಏನೋ ಒಂದು ಭಯದ ವಾತಾವರಣ ಇರುತ್ತೆ, ಏನೋ ಅನುಮಾನ ಇರುತ್ತೆ, ಜೀವನ ಸಕ್ಸಸ್ ಆಗುತ್ತಾ, ಇವತ್ತು ಒಳ್ಳೆಯದಾಗುತ್ತಾ, ಇವತ್ತು ಶುಭ ಆಗುತ್ತಾ, ಇವತ್ತು ಏನಿದೆಯೋ ಕರ್ಮ ಅಥವಾ ಏನು ಕಂಟಕ ಇದೆಯೋ ಅಂತಕ್ಕಂಥ ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಆತ್ಮಸ್ಥೈರ್ಯ ಇರ್ತಕ್ಕಂಥವ್ರು ಆರಾಮಾಗಿ ಏನು ಬಂದರೂ ಸ್ವೀಕಾರ ಮಾಡೋಕ್ಕೆ ರೆಡಿ ಇರ್ತಾರೆ. ಆದರೂ ಕೂಡ ನಮಗೇನಾದರೂ ವಾಹನ ಕಂಟಕ ಅಥವಾ ಇನ್ನೇನಾದರೂ ತೊಂದರೆ ಅಥವಾ ಯಾರೋ ಸ್ನೇಹಿತರಿಂದ ಬೆದರಿಕೆ ಅಥವಾ ಭಯದ ವಾತಾವರಣ ಇರ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಈಸಿಯಾಗಿ, ಬಹಳ ವಿಶೇಷವಾಗಿ ಒಂದು ಪುಟ್ಟ ಮಂತ್ರವನ್ನು ನಾವೆಲ್ಲರೂ ಕಲ್ತ್ಕೊಂಡ್ಬಿಟ್ಟಿದ್ದೆ ಆದರೆ ಅದು ಭಾಳಷ್ಟು ಶುಭ ಸಿಗುತ್ತೆ. ನೀವೆಲ್ಲ ಎಲ್ಲ ಇಂಟರ್ನೆಟ್ಟಲ್ಲೂ ಸಹ ಡೌನ್ಲೋಡ್ ಮಾಡಿ ಆ ಮಂತ್ರವನ್ನು ಜಪ ಮಾಡೋಕ್ಕೆ ಹೋದಾಗ ಅದು ಒಂದು ಸಾರಿ ಹನುಮನ ಮುಂದೆ ಜಪ ಮಾಡಿ ಮತ್ತು ತದನಂತರ ನೀವು ಯಾವಾಗಲೂ ಜಪ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದರಿಂದ ಏನೇನು ಫಲ ಸಿಗುತ್ತೆ ಅಂದರೆ, ಭಯದ ವಾತಾವರಣದಿಂದ ಮುಕ್ತರಾಗ್ತೀವಿ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಆಕಸ್ಮಿಕ ಅಪಘಾತಗಳಿಂದ ಪಾರಾಗ್ತೀವಿ, ಅದರ ಜೊತೆಗೆ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಸಮಸ್ತ ಜನಗಳ ಜೊತೆ ಒಳ್ಳೆಯ ಒಡಂಬಡಿಕೆ ಇರತಕ್ಕಂಥದ್ದು, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಅಪಾರ್ಥಗಳಿಂದ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಈ ಮಂತ್ರದಿಂದ ಇರುತ್ತೆ. ಅದು ಏನು, ಯಾವ ಥರ ಮಂತ್ರ ಇದೆ, ಬಹಳ ಚೆನ್ನಾಗಿದೆ. ಅದು ಹೇಳ್ಕೊಳ್ತಾ ಇದ್ದಂಗೆ ಶಕ್ತಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸಾಕಷ್ಟು ಮಹನೀಯರು ಈ ಮಂತ್ರವನ್ನು ಹೇಳ್ಕೊಳ್ತಾ ಇರ್ತಾರೆ. ಇವತ್ತು ಎಲ್ಲ ಸಮಾಜದ ಹಿತದೃಷ್ಟಿಯಿಂದ ನಾವು ಕೂಡ ಎಲ್ರಿಗೂ ಇದು ಕಲ್ತ್ಕೊಳ್ಳಿ ಅಂತ ಕೂಡ ಹೇಳ್ತಾ, ಆ ಮಂತ್ರ ಹೇಗಿರುತ್ತೆ ಅಂದರೆ, ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭೋ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭೋ. ಈ ಮಂತ್ರವನ್ನು ಬೈಹಾಟ್ ಮಾಡಿ ಹೇಳ್ಕೊಂಡು ಬೆಳಗಿನ ಜಾವ ಒಂದು ಸಾರಿ, ಮಧ್ಯಾಹ್ನ ಒಂದು ಸಾರಿ, ಸಂಧ್ಯಾ ಕಾಲದಲ್ಲಿ ಒಂದು ಸಾರಿ ಹೇಳ್ಕೊಂಡಿದ್ದೆ ಆದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ಆಗುತ್ತೆ, ಧೈರ್ಯ ಇರುತ್ತೆ. ಒಂದು ನಮ್ಮ ಬತ್ತಳಿಕೆಯಲ್ಲಿ ಒಂದಷ್ಟು ಅಸ್ತ್ರಗಳಿದ್ದಂಗೆ, ನಮ್ಮ ಹೃದಯದಲ್ಲಿ ಆತ್ಮಸ್ಥೈರ್ಯ ಇದ್ದಂಗೆ, ನಮ್ಮ ದೇಹದಲ್ಲಿ ನಾನಾ ವಿಧದ ಆಯುಧಗಳಿದ್ದಂಗೆ ಕೂಡ ಆ ಒಂದು ಮಂತ್ರ ಅಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಮಂತ್ರ ಕೂಡ ಅದಾಗಿರುತ್ತೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು. ಇದನ್ನು ಹೇಳ್ಕೊಳ್ಳಿ, ಎಲ್ಲಕ್ಕೂ ಒಳ್ಳೆಯದಾಗುತ್ತೆ. ವಿದ್ಯೆ ಅಪೇಕ್ಷೆ ಪಡೋರಿಗೆ ವಿದ್ಯೆ, ವ್ಯಾಪಾರದಲ್ಲಿ ವೃದ್ಧಿ, ಉದ್ಯೋಗದಲ್ಲಿ ಕಿರಿಕಿರಿಯಿಂದ ಪಾರಾಗೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.